ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್. ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಈ ಸಮಯದಲ್ಲಿ, ಈ ಪ್ರೀತಿಯಲ್ಲಿ ಅವರು ಏನು ಯೋಚನೆ ಮಾಡ್ತಿದ್ದಾರೆ. ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಈ ಒಂದು ರೀಡಿಂಗ್ನ ವಾಚ್ ಮಾಡಿ. ಫಸ್ಟ್ ಟೈಮ್ ಯಾವಾಗ ನೋಡ್ತಿರೋ ಆವಾಗಿದ್ದು ರೆಸೊನೇಟ್ ಆಗುತ್ತೆ. ಓಕೆ, ಲೆಟ್ ಅಸ್ ಸ್ಟಾರ್ಟ್. ಓಕೆ, ಸೊ ಮೇ ಬಿ ಇಲ್ಲಿ ಕೆಲವೊಬ್ರು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಂತ ಇರಬಹುದು. ಸೊ ಎಸ್, ಈ ಪ್ರೀತಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ನೋವನ್ನು ಕೊಡ್ತಾ ಇದೆ. ನಿಮ್ಗೆ ಅನಿಸ್ತಾ ಇದೆಯಾ, ಇವರು ಇಷ್ಟೊಂದು ನನಗೆ ನೋವು ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಈ ವ್ಯಕ್ತಿಯಿಂದ ಇಷ್ಟೊಂದು ನೋವನ್ನು ನಾನು ಅನುಭವಿಸ್ತೀನಿ ಅಂತ ನೀವು ಕನ್ಸು ಮನಸ್ಸಲ್ಲೂ ಅಂದ್ಕೊಂಡಿರೋದಿಲ್ಲ. ಈ ಪ್ರೀತಿ ಶುರುವಾದಾಗ ಅವರು ತೋರಿಸಿದಂತಹ ಕಾಳಜಿ, ಅವರ ಮಾತಲ್ಲಿದ್ದಂತಹ ಕಾನ್ಫಿಡೆನ್ಸ್ ಈಗ ಇಲ್ಲ. ಈಗ ಅವರು ಫಿಲಾಸಫಿ ಮಾತಾಡ್ತಾರೆ. ಈಗ ಲೋಕ, ಕರ್ಮಫಲ, ಸಂಸಾರ, ನೀತಿ ಈ ರೀತಿಯಾಗಿ ಮಾತಾಡ್ತಾರೆ. ಮುಂಚೆ ಎಲ್ಲ ಈ ಪ್ರೀತಿ ಶುರುವಾದಾಗ ಇದು ಒಂದು ಸ್ಪಿರಿಚುವಲ್ ಕನೆಕ್ಷನ್. ಅಂದರೆ ನನ್ನ ಜೀವನದಲ್ಲಿ ಏನೆಲ್ಲ ಇರಬಹುದು, ಆದರೆ ನೀನಿಲ್ಲ, ನೀನು ಮಿಸ್ಸಿಂಗ್ ಇದೆಯಾ, ಸೊ ನೀನು ನನಗೆ ಇಂಪಾರ್ಟೆಂಟ್ ಅನ್ನೋ ರೀತಿಯಲ್ಲಿ ಇವರು ನಿಮಗೆ ಪ್ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದಂಥ ರೀತಿ. ಈ ವ್ಯಕ್ತಿ ಹೇಗೆ ಅಂತಂದರೆ, ತುಂಬ ವಿಷಯಗಳನ್ನು ನಿಮ್ಮ ಹತ್ರ ಶೇರ್ ಮಾಡುವಾಗ ಎಲ್ಲರ ಬಗ್ಗೆನೂ ಪ್ರೀತಿ, ಕರುಣೆ, ಅನುಕಂಪದ ಭಾವನೆಯನ್ನು ಇಟ್ಕೊಂಡು ಹೇಳ್ತಾರೆ. ಅವ್ರ ಲೈಫಲ್ಲಿ ಹೀಗಾಗಿದೆ, ಪಾಪಚ್ಚಿ ಹೀಗಾಗಬಾರ್ದಾಗಿತ್ತು, ನೋಡೋರ್ಗೆ ಎಷ್ಟು ತೊಂದರೆ ಇದೆ. ಆದರೆ ಅವರ ಒಂದು ಪ್ರೀತಿಯಿಂದ, ಅವರ ಒಂದು ಮಿಸ್ಸಿಂಗ್ ಎನರ್ಜಿಯಿಂದ ನೀವು ಎಷ್ಟು ನೊಂದ್ಕೋತಾ ಇದ್ದೀರಾ, ನೀವೆಷ್ಟು ಅವರನ್ನು ಮಿಸ್ ಮಾಡ್ಕೋತಾ ಇದ್ದೀರಾ, ಇದು ಮಾತ್ರ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಇದು ಮಾತ್ರ ಈ ಒಂದು ವ್ಯಕ್ತಿ ಯಾಕೋ ನೆಗ್ಲಿಜೆನ್ಸಿಯಿಂದ ಇರಬಹುದೇನೋ ಅಂದ್ಕೊಂಡಿದ್ದಾರೆ ಹೊರತು ಇವರಿಗೆ ಅರ್ಥನೇ ಆಗ್ತಿಲ್ಲ ನಿಮ್ಮ ಈ ಒಂದು ಮಿಸ್ಸಿಂಗ್ ಎನರ್ಜೀಸ್, ಅಥವಾ ನೀವು ಎಷ್ಟು ಇವ್ರನ್ನ ಹಚ್ಕೊಂಡಿದ್ದೀರಾ, ನೀವು ಎಷ್ಟು ಇವರನ್ನು ಪ್ರೀತಿ ಮಾಡ್ತಿದ್ದೀರಾ. ಈ ಪ್ರೀತಿಯಲ್ಲಿ ನಿಮ್ಮ ಸೌಂದರ್ಯ ಅಂತ ಅಲ್ಲ, ಈ ಪ್ರೀತಿ ಶುರುವಾಗೋದಕ್ಕಿಂತ ಮುಂಚೆ ಅನುಕಂಪನೂ ಅಂತಲ್ಲ, ಬಿಕಾಸ್ ನೀವು ಒಂದು ಸ್ಟ್ರಾಂಗ್ ವುಮೆನ್ ಅಥವಾ ಮೆನ್ ಆ ರೀತಿಯಾಗಿ ಇದ್ದವರು, ತುಂಬ ಸ್ಟ್ರಾಂಗಾಗಿ ನಿಮ್ಮನ್ನು ನೀವು ಇಟ್ಕೊಂಡಿದ್ರಿ. ಸೊ ಆ ವ್ಯಕ್ತಿ ಹೇಳ್ತಾ ಇದ್ದಾರೆ, ನೀನೊಂದು ಇನ್ಸ್ಪಿರೇಷನ್, ನೀನು ಎಷ್ಟೊಂದು ಟ್ಯಾಲೆಂಟೆಡ್, ನಿನ್ನಲ್ಲಿ ಎಷ್ಟೊಂದು ಜ್ಞಾನ ಇದೆ, ಕಲೆ ಇದೆ. ಆದರೆ ಇತ್ತೀಚೆಗೆ ಈ ವ್ಯಕ್ತಿ ಅವರ ಒಂದು ಪರ್ಸ್ನಲ್ ಲೈಫಲ್ಲಿ ಇಷ್ಟೊಂದು ಇನ್ವಾಲ್ವ್ ಆಗಿದ್ದಾರೆ. ಸೊ ನಿಮಗೆ ನೋವಾಗ್ತಿದೆಯಾ, ಖುಷಿಯಾಗಿದ್ದೀರಾ, ಹೇಗಿದ್ದೀರಾ ಅನ್ನೋದಕ್ಕಿಂತ ನೀನು ಬಿಡು ಆರಾಮಾಗಿರ್ತೀಯ, ನಿನ್ಗೇನು ಬಿಡು ಚೆನ್ನಾಗಿರ್ತೀಯ, ನಿನ್ಗೇನು ಬಿಡು ಲೈಫಲ್ಲಿ ಎಲ್ಲ ಇದೆ, ನೀನು ತುಂಬ ಲಕ್ಕಿ, ಈ ಥರ ಇದು ಕೊಂಕು ಮಾತು ಅಥವಾ ನಿಮ್ಮನ್ನು ಸಪೋರ್ಟ್ ಮಾಡೋ ರೀತಿನೂ ಮಾತಾಡ್ತಾ ಇದ್ದಾರೆ. ಮಕರ ರಾಶಿ, ಕುಂಭ ರಾಶಿ, ಧನಸ್ಸು ರಾಶಿ, ಸಿಂಹ ರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ. ನಿಮ್ಮ ಹೆಸರಲ್ಲಿ, ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ರಾಶಿ ಬರ್ತಿರಬಹುದು. ಎಸ್, ನಿಮ್ಗೆ ಅನಿಸುತ್ತೆ ನಾನು ಸ್ಕೂಲ್ ಡೇಸಲ್ಲಿ ತುಂಬ ಆ್ಯಕ್ಟಿವ್ ಇದ್ದೆ, ಕಾಲೇಜ್ ಡೇಸಲ್ಲೂ ನಾನು ನನ್ನ ಇದರಲ್ಲಿ ತುಂಬ ಚೆನ್ನಾಗಿದ್ದೆ, ಬಟ್ ಈಗ ಯಾಕೆ ಈ ಥರ ಪೆದ್ದು ಥರ ಆಗ್ಬಿಟ್ಟಿದ್ದೀನಿ. ಬಿಕಾಸ್ ಆ ವ್ಯಕ್ತಿ ಏನು ಮಾಡಿದ್ರು ನನಗೆ ಒಳ್ಳೆಯದೇ ಮಾಡ್ತಿದ್ದಾರೆ ಅನಿಸುತ್ತೆ, ಅವ್ರ ಬಗ್ಗೆ ಒಳ್ಳೆಯದೇ ಅನಿಸುತ್ತೆ,
ಅವ್ರ ಬಗ್ಗೆ ನೆಗೆಟಿವ್ ಅನಿಸಲ್ಲ, ಹೋಗಲಿ ಪಾಪ ಅನಿಸುತ್ತೆ. ಬಟ್ ನಿಮ್ಮ ಬಗ್ಗೆ ನೀವು ತುಂಬಾ ಪನಿಷ್ ಮಾಡ್ಕೊತಾ ಇದ್ದೀರ. ಈವನ್ ದೇವಸ್ಥಾನಕ್ಕೆ ಹೋದರೂ ನೀವು ಅವ್ರ ಬಗ್ಗೆ ಪ್ರೇಯರ್ ಮಾಡೋದು, ದೇವಸ್ಥಾನದಲ್ಲಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಪೂಜೆಗಳನ್ನು ಮಾಡಿಸುವಂಥದ್ದು. ಎಷ್ಟೊಂದು ಸತಿ ನೀವು ಅವ್ರಿಗೆ ಹೇಳಿದ್ದೀರಾ, ನೀವು ನನ್ನ ಬಗ್ಗೆ ಯೋಚನೆ ಮಾಡ್ತಿರೋ ಇಲ್ವೋ, ನಾನು ಮಾತ್ರ ದೇವ್ರ ಹತ್ರ ನಿಮ್ಮ ಬಗ್ಗೆ ಬೇಡ್ಕೊಂಡೆ ಒಳ್ಳೇದಾಗಲಿ ಅಂತ. ಆ್ಯಂಡ್ ಈ ವ್ಯಕ್ತಿ ನಿಮ್ಮನ್ನು ಎಷ್ಟು ಕೇರ್ ಮಾಡ್ತಾರೋ ಅವ್ರ ಫ್ಯಾಮಿಲಿಯನ್ನು ಅಷ್ಟೇ ಕೇರಿಂಗ್ ಲವಿಂಗ್ ಆಗಿ ನೋಡ್ಕೋತಾರೆ. ಸೊ ಎಷ್ಟೊಂದು ಸತಿ ಅನ್ನಿಸ್ತಾ ಇರುತ್ತೆ, ಮೇ ಬಿ ಅಲ್ಲೂ ಅವರು ಅವ್ರ ಸಮಯ ಕೊಡ್ತಾ ಇಲ್ವಾ. ಈ ವ್ಯಕ್ತಿಗೆ ಬಹಳ ಬೇಗ ಸಿಟ್ಟು ಬರುತ್ತೆ, ಕೋಪ ಬರುತ್ತೆ. ಅಥವಾ ನೀವೇನಾದರೂ ಈ ಥರ ಮಾಡಬೇಕಿತ್ತು, ಆ ಥರ ಮಾಡಬೇಕಿತ್ತು ಅಂತ ಹೇಳಿದಾಗೆಲ್ಲ ಅವ್ರು ಹೇಳೋವಂಥದ್ದು, ನಿನ್ಗೇನು ಗೊತ್ತಿದೆ ಅಂತ ಇದನ್ನು ಹೇಳ್ತಾ ಇದೆಯಾ ನೀನು, ನೋಡಿ ಎಷ್ಟು ಕೋಪ ಇದೆ, ನೀನು ಯಾಕೆ ನನ್ನ ಆ ಥರ ತಿಳ್ಕೊಂಡೆ, ನೀನು ಈ ಥರ ಯಾಕೆ ಅಂದ್ಕೊಂಡೆ, ಈ ಥರ ಈ ವ್ಯಕ್ತಿ ಪ್ರಶ್ನೆ ಹಾಕಿದಾಗ ನಿಮ್ಮ ಹತ್ರ ಉತ್ತರನೇ ಇರೋದಿಲ್ಲ. ಹೌದು, ನೀವಿಬ್ಬರೂ ನೇಚರ್ ಲವರ್, ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ನಿಮ್ಮಿಬ್ಬರಿಗೂ ಇಷ್ಟ. ಮೇ ಬಿ ಆರೋಗ್ಯ ಸಮಸ್ಯೆ ಆಗಿರಬಹುದು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಅಥವಾ ನಿಮಗೆ. ನೀವು ಅವ್ರನ್ನ ಟೇಕ್ ಕೇರ್ ಮಾಡುವಂಥದ್ದು, ಅವ್ರನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗುವಂಥದ್ದು, ಅವರ ಹೆಲ್ತ್ ಚೆಕಪ್ ಮಾಡಿಸುವಂಥದ್ದು. ಮೇ ಬಿ ನಿಮಗೆ ಆರೋಗ್ಯ ಸಮಸ್ಯೆ ಆಗಿದ್ದರೆ ನೀವು ಸ್ವಲ್ಪ ರೆಸ್ಟ್ ತಗೋತಾ ಇರೋವಂಥದ್ದು, ಹೆಲ್ತ್ ರಿಲೇಟೆಡ್ ಆ್ಯಕ್ಷನ್ ತಗೋತಾ ಇರೋವಂಥದ್ದು. ಅವ್ರು ಎಷ್ಟೊಂದು ಸತಿ ಹೇಳಿರೋವಂಥದ್ದು, ನಿಮ್ಮ ಏಜ್ಗಿಂತ ನೀವು ತುಂಬ ಚಿಕ್ಕವ್ರು ಕಾಣ್ತೀರಾ, ಅಥವಾ ನೀವು ಇಷ್ಟೊಂದು ಚೆನ್ನಾಗಿದ್ದೀರ, ನನ್ನ ಹೇಗೆ ಒಪ್ಕೊಂಡ್ರಿ. ಮಾತಿನಿಂದನೇ ಈ ವ್ಯಕ್ತಿ ಮನೆ ಕಟ್ತಾರೆ ಅಂತ ಹೇಳ್ಬಹುದು. ಹೌದು, ಹಣಕಾಸಿನ ಸಮಸ್ಯೆಯಲ್ಲೂ ಇವರು ಸ್ವಲ್ಪ ಸಿಗಾಕೊಂಡಿರೋದು ಅನ್ನೋದಕ್ಕಿಂತ ಕಮಿಟ್ಮೆಂಟ್ ಜಾಸ್ತಿ ಇದೆ. ಆ್ಯಂಡ್ ಈ ವ್ಯಕ್ತಿ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇಲ್ಲ, ಬದಲಿಗೆ ಹೇಳ್ತಾ ಇರೋದು ನಿನಗೆ ಎಲ್ಲ ಅರ್ಥ ಆಗುತ್ತೆ, ನಿನಗೆಲ್ಲ ಗೊತ್ತಾಗುತ್ತೆ ಅನ್ನುವಂಥದ್ದು. ಆ್ಯಂಡ್ ಈ ಒಂದು ಪ್ರೀತಿಯಲ್ಲಿ ಯಾವುದೇ ರೀತಿಯ ಎಕ್ಸ್ಪೆಕ್ಟೇಷನ್ ಇಲ್ಲ, ನಿಮಗೂ ಇಲ್ಲ ಅವ್ರಿಗೂ ಇಲ್ಲ ಗೊತ್ತು. ಬಟ್ ಯೋಚನೆ ಮಾಡಿದಷ್ಟು ನೀವು ತುಂಬ ಅಲೋನ್ ಫೀಲ್ ಮಾಡ್ತಾಯಿದ್ದೀರಿ. ಇದನ್ನು ಎಷ್ಟು ಸತಿ ನೀವು ಯೋಚನೆ ಮಾಡ್ತಿದ್ರೋ ಅಷ್ಟು ಸತಿನೂ ಅಯ್ಯೋ ನನ್ನ ಲೈಫಲ್ಲಿ ಯಾರೂ ಇಲ್ಲ, ಅಯ್ಯೋ ನನ್ನ ಲೈಫಲ್ಲಿ ಹಿಂಗಾಗೋಯ್ತು, ಅಯ್ಯೋ ನನ್ನ ಲೈಫಲ್ಲಿ ಈಗಾಗಿದೆ ಆಗಾಗಿದೆ, ಈ ಥರ ನೀವು ತುಂಬ ಡೀಪಾಗಿ ಯೋಚನೆ ಮಾಡ್ತಾಯಿದ್ರಿ. ಅವರಿಗೆ ಸ್ವೀಟ್ಸ್ ಅಂದರೆ ಇಷ್ಟ ಅನಿಸುತ್ತೆ. ಸ್ವೀಟ್ಸ್ ಬಗ್ಗೆ ನೀವು ಅವರಿಗೆ ಸ್ವೀಟ್ಸ್ ಕೊಡುವಂಥದ್ದು, ಅಥವಾ ಅವರಿಗೆ ಸ್ವೀಟ್ ಮಾಡಿ ತಂದು ಕೊಟ್ಟಿರುವಂಥದ್ದು, ಅಥವಾ ಸ್ವೀಟ್ ಬಗ್ಗೆ ಡಿಸ್ಕಷನ್ ಇಲ್ಲಿ ನಡೀತಾ ಇರೋವಂಥದ್ದು. ಮೇ ಬಿ ಅವರಿಗೆ ಶುಗರ್ ಇದೆ ಅನಿಸುತ್ತೆ, ಸೊ ಅವ್ರು ಇವಾಗ ಸ್ವೀಟ್ ತಿಂತಾ ಇಲ್ಲ ಅನಿಸುತ್ತೆ. ಮೇ ಬಿ ಅದ್ರ ಬಗ್ಗೆನೂ ಮಾತಾಡಿರುವಂಥದ್ದು. ನಿಮ್ಗೆ ಅನ್ನಿಸ್ತಾ ಇದೆ ಇದು ಏನಕ್ಕೆ ಇಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ ಅಂದರೆ, ಅವ್ರ ಲೈಫಲ್ಲಿ ಸಿಹಿ ಇಲ್ಲದೆ ಇರೋದ್ರಿಂದನೇ ನಿಮ್ಮ ಲೈಫಲ್ಲೂ ಸಿಹಿ ಕಮ್ಮಿ ಆಗ್ತಿದೆಯಾ, ಈ ಥರ ಏನೋ ಒಂದು ರೀತಿ ಅನ್ನಿಸ್ತಾ ಇರೋವಂಥದ್ದು. ಇವರಿಗೆ ಸನ್ಮಾನಗಳಾಗ್ತಾ ಇರೋವಂಥದ್ದು ಅಥವಾ ಅಪ್ರಿಷಿಯೇಷನ್ ಸಿಗ್ತಾ ಇರೋದು, ಇದ್ರ ಬಗ್ಗೆ ಎಲ್ಲ ಅವ್ರು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾರೆ. ಮತ್ತು ಅವ್ರ ಸುತ್ತ ಜನ ಇರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ಮತ್ತು ಅವರು ನಗು ಮುಖನ ನೀವು ನೋಡಿದಾಗೆಲ್ಲ ಅನ್ನಿಸ್ತಾ ಇರುತ್ತೆ, ನೋಡು ಇವರು ಎಷ್ಟು ಕಂಫರ್ಟ್ ಆಗಿದ್ದಾರೆ, ಖುಷಿಯಾಗಿದ್ದಾರೆ, ನನಗೊಂದು ಕಾಲ್ ಮೆಸೇಜ್ ಸಹ ಮಾಡ್ತಾ ಇಲ್ಲ ಇವರು ಅಂತ. ಸೊ ಅದು ಬರೀ ಮುಖವಾಡನೋ ನಾಟಕನೋ, ಒಟ್ಟಿನಲ್ಲಿ ಆ ವ್ಯಕ್ತಿ ಒಳಗಡೆಯಿಂದ ತುಂಬ ಅಲೋನ್ ಆಗಿದ್ದಾರೆ, ಒಳಗಡೆಯಿಂದ ತುಂಬ ನೊಂದ್ಕೋತಾ ಇದ್ದಾರೆ, ಸರಿಯಾದ ಡಿಸಿಷನ್ಸ್ ತಗೊಳಕ್ಕಾಗ್ತಾ ಇಲ್ಲ. ನಿಮ್ಮ ಮನಸ್ಸಿನಲ್ಲಿ ಈ ವ್ಯಕ್ತಿ ಬಗ್ಗೆ ಅಪಾರ ಗೌರವ ಇದೆ. ಅವರು ತಗೊಂಡಂಥ ಡಿಸಿಷನ್ಸ್ಗೆ ನೀವು ಅಷ್ಟೇ ಬದ್ಧರಾಗಿದ್ದೀರಾ, ತುಂಬ ಗೌರವತ್ವದಾಗಿ ಅವ್ರನ್ನ ನೋಡ್ತೀರಾ. ಹೌದು, ಕೆಲವೊಂದು ತಪ್ಪು ಸರಿ ನಿಮಗೂ ಗೊತ್ತು, ಆದರೆ ನೀವು ಎಷ್ಟು ಪ್ರೀತಿಯಲ್ಲಿ ಬ್ಲೈಂಡ್ ಆಗಿದ್ದೀರಾ ಅಂದರೆ ಅವ್ರು ಹೇಳಿದ್ದೆಲ್ಲ ನಂಬ್ತಾ ಇದ್ದೀರಾ, ಅವ್ರು ಹೇಳಿದ್ದೆಲ್ಲ ಕೇಳ್ತಾ ಇದ್ದೀರಾ. ಹ್ಞೂ 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 ಹೌದು ಹೌದು ಹೌದು. ಇಲ್ಲಿ ಜೂನ್ ಮಂತ್, ಜುಲೈ ಮಂತ್, ಅಕ್ಟೋಬರ್ ಮಂತ್,
ಡಿಸೆಂಬರ್ ಮಂತ್ ಇಂಪಾರ್ಟೆಂಟ್ ಇದೆ. ಈ ಮಂತಲ್ಲಿ ನಿಮಗೆ ಒಂದು ಸ್ಪಿರಿಚುವಲ್ ಅವೇಕನಿಂಗ್ ಆಗುವಂಥದ್ದು ಅಥವಾ ಒಂದು ಕಮ್ಯುನಿಟಿ ಬಿಲ್ಡ್ ಆಗುವಂಥದ್ದು, ನಿಮ್ಮದೇ ಆದ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗುವಂಥದ್ದು ಅಥವಾ ಗ್ರೂಪ್ ಕ್ರಿಯೇಟ್ ಆಗುವಂಥದ್ದು. ಇದು ಯಾಕೆ ಅಂತಂದರೆ ನೀವು ಬಿಸ್ನೆಸ್ ಅಥವಾ ಒಂದು ಇದನ್ನು ಜಾಬ್ನ ಶುರು ಮಾಡಬೇಕು ಅಂತಿದ್ದೀರಾ, ಅದಕ್ಕೆ ಆ ವ್ಯಕ್ತಿದು ಸಪೋರ್ಟ್ ಇದೆ. ಮೇ ಬಿ ಈಗಷ್ಟೇ ರೀಸೆಂಟಾಗಿ 2 ಇಯರ್ಸ್ ಬ್ಯಾಕ್ ಅಥವಾ 3 ಇಯರ್ಸ್ ಬ್ಯಾಕ್ ಕಾಲೇಜ್ ಸ್ಟೂಡೆಂಟ್ಸು ನೀವು ಎಲ್ಲ ಸೇರಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿರ್ಬೋದು. ಆ ಗ್ರೂಪಲ್ಲಿ ನೀವೇನಾದರೂ ಬಿಸ್ನೆಸ್ ಐಡಿಯಾಸ್ನ ಶೇರ್ ಮಾಡಿರಬಹುದು, ಅಥವಾ ನಿಮ್ಮ ಒಂದು ಫ್ರೆಂಡ್ ಸರ್ಕಲಿಂದನೇ ನಿಮ್ಮ ಒಂದು ಬಿಸ್ನೆಸ್ ಶುರು ಮಾಡುವಂಥದ್ದು. ಇದಕ್ಕೆ ಈ ವ್ಯಕ್ತಿ ಸಹಕಾರ ಸಹ ಇದೆ. ಇದು ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು. ಥ್ಯಾಂಕ್ ಯು.